ಅಂತಿಮ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಜಯ, ಸರಣಿ ಸಮಬಲ. ಭಾರತದ ಪರ 5 ವಿಕೆಟ್ ಕಬಳಿಸಿ ಅಬ್ಬರಿಸಿದ ಮೊಹಮ್ಮದ್ ಸಿರಾಜ್. ಆತಿಥೇಯ ಇಂಗ್ಲೆಂಡ್ ವಿರುದ್ಧದ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಟೆಸ್ಟ್ ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ತೋರಿದ ಭಾರತ ಇನ್ನೇನು ಕೈ ಜಾರಿದ್ದ ಗೆಲುವನ್ನ ಕೊನೆ ಕ್ಷಣದಲ್ಲಿ ಬಾಚಿಕೊಳ್ತು. ಇದರೊಂದಿಗೆ 5 ಪಂದ್ಯಗಳ ಸರಣಿಯಲ್ಲಿ 2-2 ಅಂತರದ ಸಮಬಲ ಸಾಧಿಸಿತು. ಕೆನ್ಸಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಟೀಂ ಇಂಡಿಯಾ ನೀಡಿದ್ದ 324 ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತಿದ ಆಂಗ್ಲರ ಪಡೆ 367 ರನ್ ಗಳಿಸುವಷ್ಟರಲ್ಲಿ ಸರ್ವಪತನ ಕಾಣ್ತು. ಇದರೊಂದಿಗೆ ಭಾರತ 6 ರನ್ ಅಂತರದ ಜಯ ಸಾಧಿಸಿತು. ಗಸ್ ಅಟ್ಕಿನ್ಸನ್ ಅವರನ್ನ ಭಾರತ ತಂಡದ ಮೊಹಮ್ಮದ್ ಸಿರಾಜ್ ಔಟ್ ಮಾಡುವ ಮೂಲಕ ಇಂಗ್ಲೆಂಡ್ ತಂಡದ ಇನ್ನಿಂಗ್ಸ್ ಮುಗಿದು ಹೋಯಿತು. ಮೊಹಮ್ಮದ್ ಸಿರಾಜ್ 5 ವಿಕೆಟ್ ಪಡೆದು ಮಿಂಚಿದ್ರು. ಭಾರತ ಹಾಕಿದ ಸವಾಲಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 106 ರನ್ ಗಳಿಸುವಷ್ಟರಲ್ಲಿ 3 ವಿಕೆಟ್ಗಳನ್ನು ಕಳ್ಕೊಳ್ತು. ಈ ವೇಳೆ ಜೊತೆಯಾದ ಟೆಸ್ಟ್ ಪರಿಣಿತ ಬ್ಯಾಟರ್ಗಳಾದ ಜೋ ರೂಟ್ 105 ರನ್ ಮತ್ತು ಹ್ಯಾರಿ ಬ್ರೂಕ್ 111 ರನ್ ಗಳಿಸಿ ಟೀಂ ಇಂಡಿಯಾವನ್ನ ಅಕ್ಷರಶಃ ಕಾಡಿದ್ರು. 4ನೇ ವಿಕೆಟ್ ಪಾಲುದಾರಿಕೆಯಲ್ಲಿ 195 ರನ್ ಕೂಡಿಸಿದ ಈ ಇಬ್ಬರು ಪ್ರವಾಸಿ ತಂಡಕ್ಕೆ ಸೋಲಿನ ಭೀತಿ ಮೂಡಿಸಿದ್ರು. ಶುಭ್ಮನ್ ಗಿಲ್ ಪಡೆ ನೀಡಿದ ಜೀವದಾನಗಳು ಅವರಿಗೆ ನೆರವಾದವು. ಆದರೂ ಛಲ ಬಿಡದ ಟೀಂ ಇಂಡಿಯಾ ಬೌಲರ್ಗಳು ಶತಕ ಗಳಿಸಿದ್ದ ಇವರಿಬ್ಬರು ಹಾಗೂ ಜೇಕಬ್ ಬೆಥೆಲ್ 5 ರನ್ ಅಷ್ಟೇ ಗಳಿಸಿದ್ರು. ಇವರಿಗೆ 4ನೇ ದಿನದಾಟದ ಕೊನೆಯಲ್ಲಿ ಪೆವಿಲಿಯನ್ ದಾರಿ ತೋರಿದ್ರು. ಮಂದ ಬೆಳಕಿನ ಕಾರಣ ದಿನದಾಟ ಬೇಗನೆ ನಿಂತಾಗ ಆಂಗ್ಲರ ತಂಡದ ಮೊತ್ತ 6 ವಿಕೆಟ್ಗೆ 339 ರನ್ ಆಗಿತ್ತು. ಹೀಗಾಗಿ ಪಂದ್ಯ ಗೆಲ್ಲೋಕೆ ಅಂತಿಮ ದಿನ ಆತಿಥೇಯರಿಗೆ 35 ರನ್ ಮತ್ತು ಭಾರತಕ್ಕೆ 4 ವಿಕೆಟ್ ಅವಶ್ಯಕತೆ ಇತ್ತು. ಪಂದ್ಯದಲ್ಲಿ ಮೇಲುಗೈ ಸಾಧಿಸಿದ ಭಾರತ ದಿನದಾಟದ ಆರಂಭದಲ್ಲೇ ಜೇಮಿ ಸ್ಮಿತ್ ಹಾಗೂ ಜೇಮಿ ಓವರ್ಟನ್ ಅವರನ್ನ ಸಿರಾಜ್ ಪೆವಿಲಿಯನ್ಗೆ ಅಟ್ಟಿದ್ರು. ಜೋಶ್ ಟಂಗ್ ಅವರನ್ನ ಪ್ರಸಿದ್ಧ ಕೃಷ್ಣ ಕ್ಲೀನ್ ಬೌಲ್ ಮಾಡಿದ್ರು. ಹೀಗಾಗಿ ಗಾಯಾಳು ಕ್ರಿಸ್ ವೋಕ್ಸ್ ಕ್ರೀಸ್ ಗಿಳಿಬೇಕಾಯಿತು. ಅವರು ಒಂಟಿ ಕೈಯಲ್ಲಿ ಬ್ಯಾಟ್ ಹಿಡಿದು ಒಂದು ತುದಿಯಲ್ಲಿ ನಿಂತರೂ ಬೇಕಿದ್ದ ಎಲ್ಲ ರನ್ಗಳನ್ನು ಗಳಿಸೋಕೆ ಗಸ್ ಅಟ್ಕಿನ್ಸನ್ ಅವರಿಗೆ ಸಾಧ್ಯ ಆಗಲಿಲ್ಲ. ಟೀಂ ಇಂಡಿಯಾ ಪರ ಮೊಹಮ್ಮದ್ ಸಿರಾಜ್ 5 ವಿಕೆಟ್ ಕಬಳಿಸಿದ್ರೆ ಪ್ರಸಿದ್ಧ ಕೃಷ್ಣ 4 ಮತ್ತು ಆಕಾಶ್ ದೀಪ್ 1 ವಿಕೆಟ್ ಅನ್ನ ಪಡೆದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.